ಅದೇ ಇದು ಪೊಲೀಸ್ ಪರ್ಮಿಷನ್ ಐತೆ ನೋಡಿ. ನಮ್ಮ ಹಿರಿಯೂರು ಸ್ಟೇಷನ್ನಿಂದ ನಮಗೆ ಆಶ್ರಮ ಇದೆ ಅಂತೇಳಿ ನಮಗೆ ಸೇವೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಪೊಲೀಸರಿಂದ. ಅದು ಆಶ್ರಮದಿಂದ ಪರ್ಮಿಷನ್ ನಮಗೆ, ಅದ್ರ ಮೇಲೆ ನಾವು ಮಾಡೋಂಗಿಲ್ಲ. ಸರಿ ರೀ. ನಮಸ್ಕಾರ, ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇದು ಅನಾಥಾಶ್ರಮದ ವತಿಯಿಂದ ಆ ಒಂದು ಅನಾಥಾಶ್ರಮಕ್ಕಾಗಿ ಕೆಲವು ಸಮಾಜ ಸೇವೆ ಮಾಡುವಂಥ ಕೆಲವೊಬ್ಬರು ಆ ಒಂದು ಆಶ್ರಮಕ್ಕಾಗಿ ಇಲ್ಲಿ ಊರಿನೊಳಗೆ ಅರಿವಿ ಮತ್ತು ಧಾನ್ಯಗಳನ್ನು ಮನೆ ಅಡ್ಡಾಡಿ ಅವ್ರನ್ನ ಇಸ್ಕೊಂಡು ಆ ಒಂದು ಅನಾಥಾಶ್ರಮಕ್ಕೆ ಕೊಡಕ್ಕೆ ಬಂದಾರ. ಅಂಥವರು ಈಗ ಇಲ್ಲದಾರ ನೋಡ್ರಿ. ಈ ಒಂದು ಹಳ್ಳಿಗಳಲ್ಲಿ ಇಂಥಲ್ಲಿ ಈಗ ಇಲ್ಲದಾರ ನೋಡ್ರಿ. ಇವರು ಆ ಆಶ್ರಮದ ವತಿಯಿಂದ ಬಂದಾರಂತ. ಇವರಲ್ಲಿ ID ಕಾರ್ಡು ಮತ್ತು ಆ ಆಶ್ರಮದ ಕೆಲವು ಫೋಟೋಗಳದವು. ಆ ಫೋಟೋನ ಗೈಲಿ ತೋರ್ಸಕತ್ತಾರ ನೋಡ್ರಿ. ನೋಡ್ರಿ, ಮಾರಿಕಾಂಬ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿದ್ದಂಥ ಒಂದು ಇದು ಐತಿ ನೋಡ್ರಿ. ಪೋಸ್ಟರ್ ಇವರಲ್ಲಿ ಫೋಟೋ ಐತಿ ನೋಡ್ರಿ. ಇದನ್ನು ನೋಡೋಣ ಬರ್ರಿ. ನೋಡ್ರಿ, ಈ ಥರ ಐತಿ ನೋಡ್ರಿ. ಇಲ್ಲಿ ಆ ಟ್ರಸ್ಟಿನ ಅನಾಥಾಶ್ರಮದೊಳಗೆ ಸೇವೆ ಮಾಡುವಂಥ ಇವು ಫೋಟೋಗಳನ್ನು ಈ ಥರ ಇಟ್ಕೊಂಡು ಊರು ಅಡ್ಡಾಡಿ ಮನೆಗೆ ಅರಿವಿ, ಎಣ್ಣೆ ಅಥವಾ ಏನಾದರೂ ಅಕ್ಕಿ, ಸಜ್ಜಿ, ಜೋಳ, ಗೋಧಿ ಯಾವುದೇ ಥರ ಧಾನ್ಯಗಳನ್ನು ಇವರು ಸಂಗ್ರಹಿಸಿ ಮನೆ ಅಡ್ಡಾಡಿ ಊರಿನೊಳಗೆ ಅಡ್ಡಾಡಿ ಇವ್ರನ್ನ ತೊಗೊಂಡು ಆ ಒಂದು ಆಶ್ರಮಕ್ಕೆ ಕೊಡ್ತೀವಿ ಅಂತೇಳಿ ಬಂದಾರ. ಈಗ ಇಲ್ಲಿ ಐತೆ ನೋಡ್ರಿ ವ್ಯಾನ್. ಈ ಒಂದು ವ್ಯಾನ್ದೊಳಗೆ ಇವ್ರನ್ನೆಲ್ಲ ತುಂಬ್ಯಾರ ನೋಡ್ರಿ. ಇದ್ರೊಳಗೆ ಏನು ತುಂಬ್ಯಾರ ನೋಡೋಣ ಬರ್ರಿ. ಈಗ ಏನೇನು ಇಸ್ಕೊಂಬಂದಾರ ನೋಡ್ರಿ. ಇಲ್ಲಿ ಅಡ್ಡಾಡಿ ಮನೆಗೂ ಅಡ್ಡಾಡಿ ತೊಗೊಳತ್ತಾರ ನೋಡ್ರಿ. ಒಂದು 3 ಜನರು ಅದಾರ. ಇವರು ಈ ಒಂದು ಸಮಾಜ ಸೇವೆ ಮಾಡಾಕತ್ತೇವಿ ಅಂತೇಳಿ ಹೇಳ್ತಾರೆ. ಇವರು ಮಾಡೋ ಕಾರ್ಯ ಭಾಳ ಒಂದು ಮಹತ್ವ ಆಗೈತಿ. ಇಂಥ ಒಂದು ಸಹಾಯ ಮಾಡೋರಿಗೆ, ಇಂಥ ಒಂದು ಸೇವೆ ಮಾಡೋರಿಗೆ ಸಾಧ್ಯ ಆದಷ್ಟು ನಾವು ಕೂಡ ಸಹಾಯ ಮಾಡಬೇಕು. ಇವರು ನಿಜವಾಗಿಯೂ ಅನಾಥಾಶ್ರಮ ಸೇವೆ ಮಾಡಕತ್ಯಾರೋ ಇಲ್ಲೋ ಅನ್ನೋದನ್ನು ನೀವು ಅದನ್ನು ಪರಿಶೀಲಿಸಿ ಅವ್ರನ್ನ ಚೆಕ್ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಅಂಥವ್ರಿಗೆ ಸಹಾಯ ಆದಷ್ಟು, ನಿಮಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿರಿ. ಈ ಊರಿನೊಳಗೆ ಯಾರ್ಯಾರು ಏನೇನು ಸಹಾಯ ಮಾಡ್ಯಾರ ನೋಡ್ಬೋದು ನೀವು. ನೋಡ್ರಿ, ಇಲ್ಲಿ ಗ್ರಾಮಸ್ಥರೆಲ್ಲರೂ ಕೊಟ್ಟಂಥ ಅರಿವಿಗಳು ನೋಡ್ರಿ. ಇಲ್ಲಿ ಅಕ್ಕಿ, ಇದು ಜೋಳ, ಈ ಥರ ಊರಿನೊಳಗೆ ಅಡ್ಡಾಡಿ ಅವುಗಳನ್ನು ಇಸ್ಕೊಂಡು ಆ ಆಶ್ರಮಕ್ಕೆ ಮುಟ್ಟಿಸ್ತಾರ ಬರ್ರಿ. ಇವರು ಮುಟ್ಟಿಸುವಂಥ ಕಾರ್ಯ ಯಾವ ರೀತಿ ಇವರು ಮುಟ್ಟಿಸ್ತಾರ ಅನ್ನೋ ಗ್ಯಾರಂಟಿ ಏನೈತಿ ಅನ್ನಕ್ಕೆ ನಾವು ಇದನ್ನು ನಿಮಗೆ ಈ ಸದ್ಯ ತೋರಿಸ್ತೀನಿ ಬರ್ರಿ. ಏನ್ರಿ ಇದು ಕಾರ್ಯಕ್ರಮ, ಏನು ಯೋಚನೆ ಇದೆ ರೀ ಸರ್? ಇದು ಅನಾಥಾಶ್ರಮ ಸರ್. ಹಾಂ ರೀ. ಕಣಿವೆ ಮಾರಿಕಾಂಬ ಅನಾಥಾಶ್ರಮ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು ಬರುತ್ತೆ ರೀ. ನಮ್ದು ಫೈಲ್ ಐತ್ರಿ. ಇದು ನಾವು ಅನಾಥಾಶ್ರಮದ ಕೆಲಸ ಮಾಡ್ತೀವಿ ರೀ. ಅಂದ್ರೆ ಆಶ್ರಮ ಅಲ್ಲ ಐತ್ರಿ ನಮ್ದು. ನಾವು ವರ್ಕರ್ಸ್ ರೀ. ಈ ಥರ ನಿಮ್ಮೊಂದು ಆಶ್ರಮ ಐತಿ, ಅನಾಥ ಆಶ್ರಮ ಐತಿ ನಿಮ್ದಲ್ಲಿ? ನಮ್ದು ಹಿರಿಯೂರಲ್ಲಿ ಇದೆ. ಹಿರಿಯೂರಿನಲ್ಲಿ ಐತಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಇದೆ. ರೀ. ನಾವು ಆಶ್ರಮದ ಪರವಾಗಿ ಬಂದಿಲ್ಲಿ ವರ್ಕ್ ಮಾಡ್ತೀವಿ ನಾವು. ರೀ. ಅಲ್ಲಿ ವರ್ಕ್ ಅಂದ್ರೆ ಮನೆಗೆ ಸ್ವಲ್ಪ ಅಕ್ಕಿ, ಬೇಳೆ, ದವಸ ಧಾನ್ಯ ಈ ರೀತಿ ನಾವು ಕಲೆಕ್ಟ್ ಮಾಡ್ತೀವಿ. ಅರಿವಿ ಎಲ್ಲ ಥರನು ಎಲ್ಲ ಅವ್ರು ಏನು ದಾನ ಕೊಡ್ತಾರೋ ಅದನ್ನ ಹೋಗಿ ಅಲ್ಲಿ ನಾವು ಮುಟ್ಟಿಸ್ತೀವಿ. ನಮಗೆ ಅವರು ಸಂಬಳ ಕೊಡ್ತಾರೆ. ಆ ಅನಾಥಾಶ್ರಮ ಮಾಡಲ್ಲ, ನಮಗೆ ಸ್ಯಾಲ್ರಿ ಕೊಡ್ತಾರೆ. ನಮ್ಗೆ 10,000 ಕೊಡ್ತಾರೆ, ಹೆಣ್ಮಕ್ಳಿಗೆ ಒಂದು 8,000 ಕೊಡ್ತಾರೆ. ಮತ್ತೆ ಗಾಡಿಗೆ ಡೀಸೆಲ್ ಎಲ್ಲ ಅವ್ರೆ ಹಾಕಿಸ್ತಾರೆ. ನಾವು ಎನಿ ಟೈಮ್ ಮಾಡಲ್ರಿ ಇದು. ನಮಗೆ ಆಶ್ರಮ ಓಪನ್ ಆಗಿ 5 ವರ್ಷದ ತನಕ ನಾವು ಮಾಡ್ಬೇಕ್ರಿ. ಇದು 5 ವರ್ಷ ಆದ್ಮೇಲೆ ಇದು ಗೌರ್ಮೆಂಟ್ಗೆ ಅಪ್ಲೈ ಆಗುತ್ತೆ. ಗೌರ್ಮೆಂಟ್ಗೆ ಅಪ್ಲೈ ಆದ್ಮೇಲೆ ನಾವು ಮಾಡಂಗಿಲ್ಲ. ಗೌರ್ಮೆಂಟ್ ವತಿಯಿಂದ ಅವಾಗ ನಿಮಗೆ ಗೌರ್ಮೆಂಟ್ ಫಂಡ್ ಬರ್ದಿರ್ತದೆ ಆಶ್ರಮಕ್ಕೆ. ಅಲ್ಲಿವರೆಗೆ ನೀವಾಗಲೇ ಈ ಥರ ಈ ಟ್ರಸ್ಟ್, ಈ ಒಂದು ಆಶ್ರಮದವರು ಇದನ್ನ ಈ ಥರ ಮನೆ ಕಟ್ತೀರಿ ನೀವು, ಏಕದಮ್ ಮನೆ ಕಟ್ಟ ದುಡ್ಡು ಕೊಟ್ಬಿಡ್ತಾರೆ. ಸ್ಟೆಪ್ ಆನ್ ಸ್ಟೆಪ್ ಕೊಡ್ತಾರಲ್ಲ, ಹಂಗೆ ಇದು ಆಶ್ರಮ ಕೂಡ 5 ವರ್ಷ ಆಗೋ ತನಕ ನಾವು ನಡೆಸ್ಬೇಕು. ಅದು ಈಗ ಒಂದು 4-5 ತಿಂಗಳು 1 ವರ್ಷ ಇಟ್ಕೊಂತ ಮಾಡ್ತಿರ್ತೀವಲ್ರಿ, ಸುಮ್ಮನೆ ಕೊಟ್ಬಿಡ್ತಾರ. ಆಮೇಲೆ ಬಿಟ್ಟು ಮತ್ತೆ ಸುಮ್ಮನೆ ದುಡ್ಡು ತಿಂದ್ಬಿಡ್ತಾರ ಅಂತೇಳಿ 5 ವರ್ಷದ ತನಕ ಆಶ್ರಮದವರು ನಡೆಸಬೇಕಂದ್ರೆ ಕಾನೂನು ಐತಿ, ರೂಲ್ಸ್ ಇರೋದು. 5 ವರ್ಷ ಕರೆಕ್ಟಾಗಿ ನಡೆಸಿದ್ರ ಅಂದ್ರೆ ಆಮೇಲೆ ಗೌರ್ಮೆಂಟ್ಗೆ ಅಪ್ಲೈ ಆಗತ್ರಿ. ಆಮೇಲೆ ನಾವು ಈ ತರ ಬರಂಗಿಲ್ಲ. ಅಲ್ಲಿ ಇವ್ರು ನಡೆಸಬೇಕಾದ್ರೆ ಕೆಲವು ಸಹಾಯ ಬೇಕಾಗ್ತೈತಿ. ವರ್ಷ ಪೂರ್ತಿ ಮಾಡಲ್ರಿ ಇದು. ವರ್ಷದಲ್ಲಿ 3 ತಿಂಗಳು 4 ತಿಂಗಳು ಅವ್ರಿಗೆ ನಾವು ಈ ತರ ಕಲೆಕ್ಟ್ ಮಾಡಿ ಕೊಡ್ತೀವಿ. ಅದನ್ನ ವರ್ಷ ಪೂರ್ತಿ ಅವರು ಉಪಯೋಗಿಸ್ಕೊಂತಾರೆ. ಆಯ್ತ್ರಿ, ಇಷ್ಟೇ ರೀ. ನಮಗೆ ಸಂಬಳ ಐತ್ರಿ, ಗಾಡಿ ಡೀಸೆಲ್ ಹಾಕಿಸ್ತಾರ್ರಿ ಟ್ರಸ್ಟ್ನವರು. ನಮಗೆ ತಿಂಗಳಲ್ಲಿ ವರ್ಷದಲ್ಲಿ ಒಂದು 3 ತಿಂಗಳು 4 ತಿಂಗಳು ಅವ್ರಿಗೆ ಕೆಲಸ ಮಾಡ್ಕೊಡ್ತೀವಿ. ಆಮೇಲೆ
ನಮ್ದು ವ್ಯಾಪಾರಿಗೆ ನಮ್ದು ಅಂತಂದ್ರೆ ನಾವು ಮಾಡ್ತೀವಿ ಇಷ್ಟೇ. ಮತ್ತೆ ರೀ ಈ ಫೈಲ್ನೊಳಗೆ ಏನೈತೆ ರೀ? ಫೈಲ್ ಎಲ್ಲ ನಮ್ಮ ಡಾಕ್ಯುಮೆಂಟ್ ಐತ್ರಿ, ಪೊಲೀಸ್ ಪರ್ಮಿಷನ್ ಐತ್ರಿ, ಪೊಲೀಸ್ ಪರ್ಮಿಷನ್ ಇದೆ. ಅಂದ್ರೆ ಕೆಲವೊಮ್ಮೆ ಪೇಕ್ನು ಹಾಕಿರ್ತಾವ್ರೆ. ಅದಲ್ಲ ನೋಡಿ, ಇದು ರಿಸಿಪ್ಟು ಆಯ್ತು ರೀ, ರಿಸಿಪ್ಟ್ ಆಯ್ತು ರೀ. ಇದು ಮೊನ್ನೆ ನಮ್ಮದು ರಿಜಿಸ್ಟರ್ ಮಾಡಿಸಿರೋದು ಐಡೆಂಟಿ ಕಾರ್ಡು. ನೀವು ಸೇವೆ ಮಾಡ್ತೀರಿ ಅಂತ ಕೆಲಸ ಮಾಡಕ್ಕೆ ಮಾಡಕತ್ತೆ ಅಂತ ಐಡೆಂಟಿ ಕಾರ್ಡ್ ನಮ್ಮ ಮಗಂದು ಒಂದಲ್ಲ ಇನ್ನೊಂದು ಅಲ್ಲೇ ಇತ್ತು ನಮ್ಮದು. ನೀವೆಲ್ಲರೂ ಒಂದೇ ಕುಟುಂಬದವರು ಅದಿರಿ? ನಾವು ಒಂದು ಕುಟುಂಬದವ್ರು ಅಷ್ಟೇ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ಅದೇ ಇದು ಪೊಲೀಸ್ ಪರ್ಮಿಷನ್ ಐತೆ ನೋಡಿ. ನಮ್ಮ ಹಿರಿಯೂರು ಸ್ಟೇಷನ್ನಿಂದ ನಮಗೆ ಆಶ್ರಮ ಇದೆ ಅಂತೇಳಿ ನಮಗೆ ಸೇವೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಪೊಲೀಸರಿಂದ. ಇದು ಪೊಲೀಸ್ ಪರ್ಮಿಷನ್ ರೀ? ಪೊಲೀಸ್ ಪರ್ಮಿಷನ್ ಆಶ್ರಮದ ಪರವಾಗಿ ನಮಗೆ ಕೊಟ್ಟಿರೋದು. ರೀ ಈಗ ನಿಮ್ಮ ಯಾರು 4 ಜನ ಕೇಳ್ತಾರೆ, ನೀವು ಪೊಲೀಸ್ ಪರ್ಮಿಷನ್ ಯಾರು ಕೊಟ್ಟು ಎಲ್ಲ ಐತೆ ಕೊಟ್ಟರೆ ಅಂದ್ರೆ ಎಲ್ಲ ಐತೆ ನೋಡಿ ತೋರಿಸ್ಬೋದು. ಇದನ್ನ ನಾವು ಸ್ಟೇಷನ್ಗೆ ಫೋನ್ ಮಾಡಿಸ್ತೀವಿ. ಈಗ ನಮ್ಮ ಆಶ್ರಮದಲ್ಲಿ ನಾವು ಹೇಳ್ತೀವಿ, ಸರ್ ನಾವು ಇಂಥ ಜಿಲ್ಲೆ ಬಂದಿದ್ದೀವಿ, ಇಂಥ ಬಾಗಲಕೋಟೆ ತಾಲೂಕು ಬಂದಿದ್ದೀವಿ ಅಂದ್ರೆ ಇಲ್ಲಿ ನಮ್ಗೆ ಯಾರಾದರೂ ಪೊಲೀಸರು ಎಂಕ್ವೈರಿ ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಗೂ ಹೋಗ್ತೀರಿ ನೀವು? ಹೋಗ್ತೀವಿ ನಮ್ಗೆ ಆಲ್ ಓವರ್ ಕರ್ನಾಟಕ ಹೋಗ್ತೀರಿ. ನಾವು ಹೋದಾಗ ಯಾರಲ್ಲಿ ಪೊಲೀಸ್ನವ್ರು ನಮಗೆ ಎಂಕ್ವೈರಿ ಮಾಡಿದ್ರೆ, ಸರ್ ನಮ್ಮ ಹತ್ರ ಸ್ಟೇಷನಿಂದ ಪರ್ಮಿಷನ್ ಇದೆ, ಆ ಸ್ಟೇಷನಿಂದ ನಮ್ಮ ಸ್ಟೇಷನಿಗೆ ಫೋನ್ ಮಾಡ್ತಾರೆ ಯಾರು ಪೊಲೀಸ್ನವ್ರು. ಆವಾಗ ನಾವು ಆಶ್ರಮಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ ನಮಗೆ. ಅಲ್ಲಿಂದ ನಮಗೆ ಫೋನ್ ಹಚ್ತಾರೆ ನಮ್ಮ ನಂಬರ್ಗೆ. ಅವಾಗ ನಾವು ನಿಮಗೆ ಕರೆಕ್ಟಾಗಿ ಮಾಹಿತಿ ಆನ್ಸರ್ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಇದು ಪೊಲೀಸ್. ಮತ್ತು ಈ ಥರ ಏನಾದವ್ರು ನಿಮ್ಮಲ್ಲಿ ತೋರಿಸ್ತೀವಿ. ಇನ್ನೊಂದು ಇದು ನೋಡಿ, ಇದು ಮೊನ್ನೆ ಈ ಹೊಸ್ತ ಮಾಡಿಸಿದ್ದು ಇದ್ದಿದ್ದು. ಇದು ಮೊನ್ನೆದು ಮತ್ತೆ ರಿವ್ಯೂ ಮಾಡಿಸಿದ್ವಿ. ನಾವು ಆಶ್ರಮದಿಂದ ಬಂದವಲ್ಲ, ನಾವು ಇಷ್ಟೇ ಡೇಟಿಂದ ಇಷ್ಟೇ ತಾರೀಕುವರೆಗೂ ನಾವು ವರ್ಕ್ ಮಾಡ್ಬೋದು. 2 ತಿಂಗಳ ಲೆಕ್ಕ ನಾವು ಮಾಡಿಸಿದ್ವಿ ನೋಡ್ರಿ. ರನ್ನಿಂಗ್ ವ್ಯಾಲಿಡಿಟಿ ರನ್ನಿಂಗ್. ಈ ಥರ ಎಲ್ಲ ನಾವು ಹಳ್ಳಿಗಳಿಗೆ 16ನೇ ತಾರೀಕಿಂದ 3ನೇ ತಿಂಗಳು 16ನೇ ತಾರೀಕುವರೆಗೂ ಇದನ್ನು ನಾವು ಮಾಡಬೇಕು. ಅದು ಆಶ್ರಮದಿಂದ ಪರ್ಮಿಷನ್ ನಮಗೆ. ಅದ್ರ ಮೇಲೆ ನಾವು ಮಾಡಂಗಿಲ್ಲ. ಸರಿ ರೀ, ಇಷ್ಟು ಮಾಡಿ ಕೈ ಬಿಡ್ತೀವಿ. ಇದು ಈ ತಿಂಗಳು 16ನೇ ತಾರೀಕಿಂದ 3ನೇ ತಿಂಗಳು 16ನೇ ತಾರೀಕುವರೆಗೂ ನಮಗೆ ಪರ್ಮಿಷನ್ ಇದೆ. ಐತೆ ಪರ್ಮಿಷನ್ ಎಲ್ಲ ಮಾಹಿತಿ ಐತಾಳ್ರಿ. ಆಯ್ತು ರೀ, ಡೇಟ್ ಐತಲ್ರಿ? ಐತಲ್ರಿ. ಸರಿ ರೀ. ಒಂದು ಒಳ್ಳೆ ಆಶ್ರಮಕ್ಕೆ ಒಂದು ಇದನ್ನು ಮಾಡತ್ತೀರಿ, ಸೇವೆ ಮಾಡಕತ್ತೀರಿ. ಇದರಲ್ಲಿ ನಾವು ಪೇಕು ಗೀಕು ಮೋಸ ಏನೂ ಇಲ್ಲ. ಆಶ್ರಮ ಇರೋದು ಗ್ಯಾರಂಟಿ, ನಾವು ವರ್ಕ್ ಮಾಡ್ತಿರೋದು ಗ್ಯಾರಂಟಿ. ಅಂದರೆ ನಮ್ಮಂತರ ಹೆಸರು ಹೇಳ್ಬಿಟ್ಟು ಕೆಲವು ಜನ ಪೇಕ್ ಮಾಡೋರು ಭಾಳ. ಹೌದ್ರಿ, ಮಾಡೋರು ಈ ಸದ್ಯ ಭಾಳ ಜನ ಇದ್ದಾರೆ. ಅಂದ್ರೆ ನಾವು ಹಿಡಿದು ಹಾಕಿದ್ದೀವಿ ರೀ. ಈಗ ಸ್ವತಃ ನಾವು ಇದೆ ಬಾದಾಮಿಯಿಂದ ಇಬ್ಬರು ಹುಡುಗರನ್ನ ನಾವು ಸ್ವತಃ ಸೇರಿಸಿದ್ದೀವಿ. ಅವ್ರದ್ದು ಕೂಡ ನಮ್ಮ ಹತ್ರ ಫೋನ್ ನಂಬರ್ ಇದೆ. ಈ ಥರ ನಾವು ಸ್ವತಃ ಮಾಡ್ತಿದ್ದೀವಿ ರೀ. ಇದರಲ್ಲಿ ಭಾಳ ತಿಳ್ಕೊಂತಾರೆ, ಆ ಥರ ತಿಳ್ಕೊಬಾರ್ದು. ಕೆಲವು ಜನ ಮಾಡೋರಿದ್ದಾರೆ, ನಮ್ದಂತೂ ಮಾಡಲ್ಲ. ನಮ್ದೆಲ್ಲ ಫೋಟೋ ಮಾಡಿದಿಲ್ಲ, ವಿಡಿಯೋ ನಾವು ಕೆಲವೊಬ್ರು ಈ ಥರ ಹಿಂಗೆ ಹೆಸರು ಹೇಳ್ಕೊಂಡು ಕೆಲವೊಬ್ರು ಬರ್ತಿರ್ತಾರಲ್ರಿ, ಅವ್ರನ್ನ ಯಾವ ಥರ ನಾವು ಗುರುತಿಸ್ಬೇಕು? ಯಾವ ಥರ ಬೇಕಂದ್ರೆ ನೀವು ಐಡೆಂಟಿ ಕಾರ್ಡು ರನ್ನಿಂಗ್ ಇದೆ ಅಂತ ನೋಡಬೇಕು. ಮೇನ್ ಪಾಯಿಂಟ್ ಫಸ್ಟ್ ಐಡೆಂಟಿ ಕಾರ್ಡು ಎಷ್ಟನೇ ತಾರೀಕಿಂದ ಅವ್ರಿಗೆ, ಆಮೇಲೆ ದಾಖಲಾತಿ ಪತ್ರ ಇರ್ಬೇಕು, ಅವ್ರು ಪರ್ಮಿಷನ್ ಪತ್ರ ಇರ್ಬೇಕು. ಆಮೇಲೆ ಅವ್ರ ಹತ್ರ ಪೊಲೀಸ್ ಪರ್ಮಿಷನ್ ಇರ್ಬೇಕು. ಇವಿದ್ರೆ ಪಕ್ಕ. ಇದು ಇಲ್ಲ ಅವ್ರ ಹತ್ರ ಯಾವ್ದು ಇಲ್ಲ ಅಂದ್ರೆ ಅವ್ರು ಪೇಕ್ ಮಾಡ್ತಾರೆ ಅಂತ ಅರ್ಥ. ಇದನ್ನ ಕಂಡುಹಿಡಿಬೇಕು ನೀವು. ಯಾವುದೇ ನಿಮ್ಗೆ ಅನುಮಾನ ಬಂತಂದ್ರೆ ನೀವು ಈ ತರಗಳು ಕೇಳಬೇಕು. ದಾಖಲೆಗಳನ್ನು ಕೇಳಿ ರನ್ನಿಂಗ್ ಇರಬೇಕು, ಪರ್ಮಿಷನ್ ಪತ್ರದಲ್ಲಿ ಡೇಟ್ ಇರಬೇಕು, ಅದು ವ್ಯಾಲಿಡಿಟಿ ಇರಬೇಕು, ಆಮೇಲೆ ಪೊಲೀಸ್ ಪರ್ಮಿಷನ್ ಎಲ್ಲ ಇರಬೇಕು. ಅಂದ್ರೆ ಅವ್ರ ಅನಾಥ ಆಶ್ರಮಕ್ಕೆ ಸೇವೆ ಮಾಡೋರು ಅಂತೇಳಿ ಅದೊಂದು ಕನ್ಫರ್ಮ್ ಆಗ್ತದೆ, ಅವ್ರು ಮಾಡ್ತಾ ಇದಾರೆ ಅಂತ ಅರ್ಥ ಅಲ್ಲಿ ಗೊತ್ತಾಗ್ತದೆ. ಯಾವ್ದು ತಂದಿಲ್ಲ, ಸುಮ್ಮನೆ ಒಂದು ಯಾವುದೋ ಒಂದು ಹಳೆ ಕಾರ್ಡ್ ಇಸ್ಕೊಂಡ್ಬಂದು ಅಕ್ಕಿ ಕೊಡಿ, ಬಟ್ಟೆ ಕೊಡಿ, ಆಶ್ರಮ ನಡೆಸ್ತಾರೆ, ಆಶ್ರಮ ಕೊಡ್ತೀವಿ, ಅವೆಲ್ಲ ಬೇಕು ಅಂತ ನೀವು ಹಿಡಿಬೇಕು. ಈಗ ನಾವು ಹೆಂಗ್ ತೋರಿಸಿದೀವೋ ಅದ್ರ ತೋರ್ಸಕ್ಕೆ ಹೇಳ್ರಿ ಪರ್ಫೆಕ್ಟ್ ಇರುತ್ತೆ. ಆಶ್ರಮ ಇಲ್ಲ ಅಂತಲ್ಲ, ಇದಾವೆ. ಅದಾವ ಆಶ್ರಮಗಳು ಭಾಳ ಅದಾವ್ರಿ. ಬಟ್ ಅದ್ರೊಳಗನ ಕೆಲವೊಂದು ಮಾಡ್ತಿರಂಗಿಲ್ಲ. ಯಾರೋ ಒಬ್ರು ಮಾಡಿಬಿಟ್ಟವರು ಮತ್ತೆ ಈ ತರ ಮಾಡಿರ್ತಾರೆ. ಸರಿ, ಮಾಡಿ ನಮ್ಗೆ ಆಶ್ರಮಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ನಿಜವಾಗ್ಲೂ ಮಾಡೋರಿಗೆ ಸಹಾಯ ಮಾಡ್ರಿ, ಹೆಲ್ಪ್ ಮಾಡ್ರಿ. ಫೇಕ್ ಮಾಡೋರಿಗೆ ಬೇಕಾದ್ರೆ ನೀವು ಹಿಡಿದ್ಬಿಟ್ಟು ಅವ್ರನ್ನ ಗುರುತಿಸ್ರಿ. ನಮ್ಮ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನಾವು ಆಶ್ರಮದವ್ರು ಬರ್ತೀವಿ, ದಯವಿಟ್ಟು ನಮಗೆ ಈ ಥರ ಎಲ್ಲ ನಮ್ಮ ಡಾಕ್ಯುಮೆಂಟ್ಗಳನ್ನ ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಆಶ್ರಮದವ್ರು ಕರೆಕ್ಟಾಗಿ ಇದ್ದಾಗ ನೀವು ನಮಗೆಲ್ಲ ಸಹಾಯ ಮಾಡಬೇಕು.
ಎಲ್ಲರಿಗೂ ಫೇಕ್ ಅಂತ ತಿಳ್ಕೊಬೇಡ್ರಿ. ಫೇಕ್ ಬಂದವರಿಗೆ ನೀವು ಕಂಡುಹಿಡಿದ್ಬಿಟ್ಟು ಮಾಡ್ಬೋದು. ಈ ನಮ್ಮ ಹತ್ರ ರಿಯಾಲಿಟಿ ನಾವು ಬಂದಾಗ ದಯವಿಟ್ಟು ನಮಗೆಲ್ಲ ನೀವೆಲ್ಲ ಸಾರ್ವಜನಿಕರು ಸಹಾಯ ಮಾಡಿ. ನಿಮ್ಮ ಕೈಲಾದಷ್ಟು ಸ್ವಲ್ಪ ನಮಗೆ ಧನ ಸಹಾಯ, ಅನ್ನದ ಸಹಾಯ, ದುಡ್ಡಿನ ಸಹಾಯ, ಪ್ರತಿಯೊಂದು ನಿಮ್ಮ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡಿ. ಒಂದು ಆಶ್ರಮಕ್ಕೆ ಒಂದು ಹೆಲ್ಪ್ ಮಾಡಿ, ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ. ನೋಡಿದ್ರಲ್ಲ, ಒಂದು ಅನಾಥ ಆಶ್ರಮಕ್ಕೆ ನಿಮ್ಗೆ ಸಾಧ್ಯ ಆದಷ್ಟು ನೀವು ಒಂಥರ ದಾನಿಗಳಾಗಿ ಅವರಿಗೆ ಕೆಲವೊಂದಿಷ್ಟು ನಿಮ್ಮ ಒಂದು ಸಾಧ್ಯ ಆದಷ್ಟು ಸಹಾಯ ಮಾಡಿರಿ. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.